ಕತ್ತಲೆಯ ಬೆಳಗಿನ ಜಾವ ಹುಣಸಿಹಡಗಿಲ ಗ್ರಾಮದ ಮೌನದ ಮಧ್ಯೆ ಒಂದು ಪ್ರಶ್ನೆ ಕೇಳಿಸುತ್ತಿದೆ. ಸಾಮಾನ್ಯ ವ್ಯಕ್ತಿ ಹೇಗೆ ಸಾವಿರಾರು ಜನರ ನಂಬಿಕೆಯ ಬೆಳಕಾಗುತ್ತಾರೆ? ಅದು ಒಂದು ಕಥೆ, ಅದು ಒಂದು ನಂಬಿಕೆ. ಅದು ಶ್ರೀ ಬಸವಲಿಂಗ ಅಪ್ಪ ಹುಣಸಿಹಡಗಿಲ ಅವರ ಜೀವನ ಕಥೆ. ಸಣ್ಣ ಗ್ರಾಮ, ಸರಳ ಜೀವನ. ಆದರೆ ಆ ಸರಳ ಜೀವನದೊಳಗೆ ಒಂದು ಅಸಾಧಾರಣ ಆತ್ಮವಿತ್ತು. ಜನರು ಹೇಳ್ತಾರೆ, ಅವರ ಮಾತಿನಲ್ಲಿ ಶಾಂತಿ ಇತ್ತು, ಅವರ ದೃಷ್ಟಿಯಲ್ಲಿ ದಾರಿ ಇತ್ತು. ಹುಣಸಿಹಡಗಿಲಕ್ಕೆ ಜನರು ದೂರ ದೂರದಿಂದ ಬರಲು ಶುರು ಮಾಡಿದರು. ಯಾರಿಗಾದರೂ ಸಮಸ್ಯೆ, ಯಾರಿಗಾದರೂ ಆಶೆ, ಎಲ್ಲರೂ ಒಂದೇ ಕಾರಣಕ್ಕಾಗಿ ಬರುತ್ತಿದ್ದರು, ಅಪ್ಪನ ಆಶೀರ್ವಾದಕ್ಕಾಗಿ. ಆದರೆ ಪ್ರಶ್ನೆ ಇನ್ನೂ ಉಳಿಯುತ್ತದೆ, ಏನು ಇತ್ತು ಅವರೊಳಗೆ? ಯಾಕೆ ಜನರು ಅವರನ್ನು ಒಂದು ಗುರು, ಒಂದು ದೀಪವಾಗಿ ನೋಡಿದರು? ಅದು ಕೇವಲ ಭಕ್ತಿಯಲ್ಲ, ಅದು ಒಂದು ಅನುಭವ. ಅವರ ಜೀವನ ಒಂದು ಸಂದೇಶ ನೀಡಿತು: ಸರಳತೆ, ಸೇವೆ ಮತ್ತು ಮಾನವೀಯತೆ. ಅವರು ಮಾತಿನಲ್ಲಿ ಮಾತ್ರ ಅಲ್ಲ, ಜೀವನದಲ್ಲಿ ಅದನ್ನು ತೋರಿಸಿದರು. ಇಂದು ಕೂಡ ಹುಣಸಿಹಡಗಿಲದಲ್ಲಿ ಒಂದು ನಂಬಿಕೆ ಜೀವಂತವಾಗಿದೆ. ಒಬ್ಬ ವ್ಯಕ್ತಿ ಹೋಗಬಹುದು, ಆದರೆ ಅವನು ಬೆಳಗಿಸಿದ ದಾರಿ ಎಂದಿಗೂ ಮಸೆಯುವುದಿಲ್ಲ. ಅದೇ ದಾರಿ ಶ್ರೀ ಬಸವಲಿಂಗ ಅಪ್ಪ ಹುಣಸಿಹಡಗಿಲ ಅವರ ದಾರಿ.